ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸುದ್ದಿ ವಿ.ಕೆ. ಗೋಕಾಕ್ ಅವಾರ್ಡ್ ಅನ್ನುವಂತ ಒಂದು 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 ಸಾಹಿತ್ಯ ಕ್ಷೇತ್ರದಲ್ಲಿ ನೀಡತಕ್ಕಂಥ ಒಂದು ಪ್ರಶಸ್ತಿ ಬಹುಮಾನದ ಬಗ್ಗೆ ಫ್ರೆಂಡ್ಸ್. ಇದನ್ನ ಈ ಸಲ ಆನಂದ್ ವಿ ಪಾಟೀಲ್ ಅನ್ನೋರಿಗೆ ನೀಡಲಾಗಿದೆ ಫ್ರೆಂಡ್ಸ್. ಈ ಸುದ್ದಿಯನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಒಂದಷ್ಟು ಇಂಗ್ಲಿಷ್ ಪದಗಳನ್ನ, ವ್ಯಾಕರಣವನ್ನ, ಟೆನ್ಸಸ್ ಅನ್ನ, ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ, ಪ್ರಿಪೋಸಿಷನ್ಸ್, ಕಂಜಕ್ಷನ್ಸ್, ಟೆನ್ಸಸ್ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಒನ್ ಬೈ ಒನ್ ಫ್ರೆಂಡ್ಸ್. ಮೊದಲಿಗೆ PROF ಡಾಟ್ ಅಂತ ಇದೆ. ಇದು ಜನರಲ್ ನಾಲೆಜ್. PROF ಡಾಟ್ ಅಂತಂದ್ರೆ ಫುಲ್ ಫಾರ್ಮ್ ಪ್ರೊಫೆಸರ್. ಈ ಕಾಲೇಜ್ಗಳಲ್ಲಿ ಪಾಠ ಮಾಡತಕ್ಕಂತ ಉಪನ್ಯಾಸಕರಿಗೆ ಪ್ರೊಫೆಸರ್. PROF ಡಾಟ್ ಪ್ರೊಫೆಸರ್. ನೆಕ್ಸ್ಟ್ ಒನ್ ಫ್ರೆಂಡ್ಸ್. ಅವಾರ್ಡ್ ಅಂತ ಇದೆ. ಪ್ರೊಫೆಸರ್ ವಿ.ಕೆ. ಗೋಕಾಕ್ ಅವಾರ್ಡ್. ಇವರು ವಿ.ಕೆ. ಗೋಕಾಕ್, ಇವರ ಹೆಸರಲ್ಲಿ ಇರತಕ್ಕಂತ ಅವಾರ್ಡ್ ಅಂತಂದ್ರೆ ಪ್ರಶಸ್ತಿ. ಇವರನ್ನ ಗೌರವ ಪೂರ್ವಕವಾಗಿ ನೆನೆಸ್ಕೊಳ್ಳೋದಕ್ಕೆ ನಮ್ಮ ಕರ್ನಾಟಕ ಗೌರ್ನಮೆಂಟ್ ಮಾಡಿರತಕ್ಕಂತ ಒಂದು ಅವಾರ್ಡ್, ಪ್ರಶಸ್ತಿಗೆ ಪ್ರೊಫೆಸರ್ ವಿ.ಕೆ. ಗೋಕಾಕ್ ಅವಾರ್ಡ್ ಅಂತ ಕರಿತೀವಿ. ಅವಾರ್ಡ್ ಅನ್ನ ಎಕ್ಸಾಂಪಲ್ ಅಲ್ಲಿ ಬಳಸೋದಾದ್ರೆ, ದ ಅವಾರ್ಡ್ ಇಸ್ ಎ ಟ್ರಿಬ್ಯೂಟ್ ಟು ಪ್ರೊಫೆಸರ್ ವಿನಾಯಕ ಕೃಷ್ಣ ಗೋಕಾಕ್. ಈ ಪ್ರಶಸ್ತಿ ಅವಾರ್ಡ್ ಪ್ರೊಫೆಸರ್ ವಿನಾಯಕ ಕೃಷ್ಣ ಗೋಕಾಕ್ ಅವರಿಗೆ ಒಂದು ಗೌರವವಾಗಿದೆ. ಟ್ರಿಬ್ಯೂಟ್ ಅಂತಂದ್ರೆ ಗೌರವ. ನೆಕ್ಸ್ಟ್ ಒನ್, ಟು ಬಿ ಅಂತ ಇದೆ ಫ್ರೆಂಡ್ಸ್. ಪ್ರೊಫೆಸರ್ ವಿ.ಕೆ. ಗೋಕಾಕ್ ಅವಾರ್ಡ್ ಟು ಬಿ ಪ್ರೆಸೆಂಟೆಡ್. ಟು ಬಿ ಅಂತಂದ್ರೆ ಕನ್ನಡದಲ್ಲಿ ಆಗುವುದು, ನಡೆಯುವುದು ಅನ್ನುವಂತ ಅರ್ಥ ಬರುತ್ತೆ. ಫಾರ್ ಎಕ್ಸಾಂಪಲ್, ದ ಅವಾರ್ಡ್ ಈಸ್ ಟು ಬಿ ಪ್ರೆಸೆಂಟೆಡ್. ಪ್ರೆಸೆಂಟ್ ಅಂತಂದ್ರೆ ಕೊಡೋದು, ಪ್ರದಾನ ಮಾಡೋದು, ನೀಡೋದು. ಸೊ ಟು ಬಿ ಪ್ರೆಸೆಂಟ್ ಅಂತಂದ್ರೆ ಪ್ರದಾನ ಮಾಡಲಾಗುವುದು. ದ ಅವಾರ್ಡ್ ಇಸ್ ಟು ಬಿ ಪ್ರೆಸೆಂಟೆಡ್ ಇನ್ ಬ್ಯಾಂಗ್ಳೂರ್. ಪ್ರಶಸ್ತಿಯನ್ನ ಬೆಂಗಳೂರಿನಲ್ಲಿ ಪ್ರದಾನ ಮಾಡಲಾಗುವುದು, ನೀಡಲಾಗುವುದು, ಕೊಡಲಾಗುವುದು. ಟು ಬಿ ಆದ್ಮೇಲೆ ಯಾವ ವರ್ಬ್ ಬರುತ್ತೋ ಅದಕ್ಕೆ ತಕ್ಕಂತೆ ನಾವು ಮೀನಿಂಗ್ ಅನ್ನ ಚೇಂಜ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಟು ಬಿ ರಿಕ್ವೆಸ್ಟೆಡ್ ಅಂತ ಬಂದ್ರೆ ಮನವಿ ಮಾಡಲಾಗುವುದು. ಓಕೆ. ಟು ಬಿ ಪೀನಲೈಸ್ಡ್ ಅಂತಂದ್ರೆ ದಂಡ ಹಾಕೋದು. ಟು ಬಿ ಪೀನಲೈಸ್ಡ್ ಅಂತಂದ್ರೆ ದಂಡ ಹಾಕಲಾಗುವುದು. ಓಕೆ. ಸೊ ಟು ಬಿ ಅಂತಂದ್ರೆ ಆಗುವುದು, ನಡೆಯುವುದು. ನೆಕ್ಸ್ಟ್ ಒನ್, ಪ್ರೆಸೆಂಟೆಡ್. ಆಗ್ಲೇ ಹೇಳಿದೆ, ಪ್ರೆಸೆಂಟ್ ಅನ್ನೋದು ಪ್ರೆಸೆಂಟ್ ಫಾರ್ಮಲ್ ಅಂದ್ರೆ ಬೇಸ್ ಫಾರ್ಮಲ್ ಇರುತ್ತೆ, V1. ಹಿಡಿ ಇದೆ, ಸೊ ಇದು ಪಾಸ್ಟ್ ಟೆನ್ಸ್ ಫ್ರೆಂಡ್ಸ್. ಪ್ರದಾನ ಮಾಡಲಾಗಿದೆ, ನೀಡಲಾಗಿದೆ ಅನ್ನುವಂತ ಅರ್ಥ ಬರುತ್ತೆ. ಬಟ್ ಹಿಂದೆ ವಿಲ್ ಬಿ, ಟು ಬಿ ಟೆನ್ಸ್ಗೆ ತಕ್ಕಂತೆ ಅದು ಮೀನಿಂಗ್ ಕೂಡ ಚೇಂಜ್ ಆಗುತ್ತೆ. ದ ಅವಾರ್ಡ್ ವಿಲ್ ಬಿ ಪ್ರೆಸೆಂಟೆಡ್ ಟು ಆನಂದ್ ವಿ ಪಾಟೀಲ್. ನೋಡಿ, ಈ ಪ್ರಶಸ್ತಿ ಆನಂದ್ ವಿ ಪಾಟೀಲ್ ಅವರಿಗೆ ಪ್ರದಾನ ಮಾಡಲಾಗುತ್ತದೆ, ಪ್ರೆಸೆಂಟೆಡ್. ನೀಡಲಾಗುತ್ತದೆ, ಪ್ರೆಸೆಂಟೆಡ್. ನೆಕ್ಸ್ಟ್ ಒನ್, ಟು ಅಂತ ಇದೆ ಫ್ರೆಂಡ್ಸ್. ಈ ಅವಾರ್ಡ್ ಅನ್ನ ಟು ಬಿ ಪ್ರೆಸೆಂಟೆಡ್ ಟು ಆನಂದ್ ವಿ ಪಾಟೀಲ್, ಈಗ ಅವರಿಗೆ ಕೊಡಲಾಗ್ತದೆ. ನಾ ಹೇಳಿದೆ ಅವರಿಗೆ. ಸೊ ಫ್ರೆಂಡ್ಸ್, ಟು ಅಂತಂದ್ರೆ ಗೆ, ಅವರಿಗೆ. ಸೊ ಟು ಆದ್ಮೇಲೆ ಆನಂದ್ ವಿ ಪಾಟೀಲ್ ಇದೆ. ಸೊ ಆನಂದ್ ವಿ ಪಾಟೀಲ್ ಅವರಿಗೆ ಅನ್ನುವಂತ ಅರ್ಥ ಬರುತ್ತೆ. ನೆಕ್ಸ್ಟ್ ಒನ್, ಇನ್ ಅಂತ ಇದೆ ಫ್ರೆಂಡ್ಸ್. ಇನ್ ಅಂದ್ರೆ ಕನ್ನಡದಲ್ಲಿ ನಲ್ಲಿ. ಇದನ್ನ ಎಕ್ಸಾಂಪಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ದ ಫಂಕ್ಷನ್ ವಿಲ್ ಬಿ ಹೆಲ್ಡ್ ಇನ್ ಬ್ಯಾಂಗ್ಳೂರ್. ಪ್ರಶಸ್ತಿಯನ್ನ ನೀಡತಕ್ಕಂತ ಫಂಕ್ಷನ್ ಬೆಂಗಳೂರಿನಲ್ಲಿ, ನಲ್ಲಿ ಇದೆ, ಬೆಂಗಳೂರಿನಲ್ಲಿ ನಡೆಯುತ್ತೆ, ಜರುಗುತ್ತೆ. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ಟು ಆನಂದ್ ವಿ ಪಾಟೀಲ್ ಇನ್ ಬ್ಯಾಂಗ್ಳೂರ್. ಆನಂದ್ ವಿ ಪಾಟೀಲ್ ಈಸ್ ಅಂತ ಇದೆ. ಈಸ್ ಎ ರೆಸಿಪಿಯಂಟ್ ಅಂತ ಇದೆ ಫ್ರೆಂಡ್ಸ್. ಈಸ್ ಅಂತಂದ್ರೆ ಕನ್ನಡದಲ್ಲಿ ಆಗಿದ್ದಾನೆ, ಆಗಿದೆ ಅನ್ನುವಂತ ಅರ್ಥ ಬರುತ್ತೆ. ಸೊ ರೆಸಿಪಿಯಂಟ್ ಅಂತಂದ್ರೆ ಯಾವ್ದಾದ್ರು ಒಂದು ದೊಡ್ಡ ಪ್ರಶಸ್ತಿಯನ್ನ ಯಾರು ಸ್ವೀಕರಿಸಿರ್ತಾರೋ ಆ ವ್ಯಕ್ತಿಗೆ ರೆಸಿಪಿಯಂಟ್ ಅಂತ ಕರೀತೀವಿ. ಎಕ್ಸಾಂಪಲ್ ನೋಡಿ, ಆನಂದ್ ವಿ ಪಾಟೀಲ್ ಈಸ್ ಅ ರೆಸಿಪಿಯಂಟ್ ಆಫ್ ದ ಬಾಲ ಸಾಹಿತ್ಯ ಅವಾರ್ಡ್. ಸೊ ಆನಂದ್ ವಿ ಪಾಟೀಲ್ ಅವರಿಗೆ ಆಲ್ರೆಡಿ ಬಾಲ ಸಾಹಿತ್ಯ ಪ್ರಶಸ್ತಿ ಅನ್ನುವಂತ ಒಂದು ಅವಾರ್ಡು ಬಂದಿದೆ. ಸೊ ಅವರು ಆನಂದ್ ವಿ ಪಾಟೀಲ್ ಬಾಲ ಸಾಹಿತ್ಯ ಪ್ರಶಸ್ತಿ ಆಗಿದ್ದಾನೆ, ಗೌರವಪೂರ್ಣವಾಗಿ ಆಗಿದ್ದಾರೆ ಅನ್ನುವಂತ ಅರ್ಥ ಬರುತ್ತೆ. ಸೊ ಈಸ್ ಅನ್ನೋದು ಆಗಿದ್ದಾನೆ, ಆಗಿದ್ದಾರೆ, ಆಗಿದೆ ಅನ್ನುವಂತ ಅರ್ಥ ಕೊಡ್ತಕ್ಕಂತ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ಒನ್, ಆಗ್ಲೇ ಹೇಳಿದೆ, ರೆಸಿಪಿಯಂಟ್ ಅಂತಂದ್ರೆ ಸ್ವೀಕರಿಸುವವರು, ಪ್ರಶಸ್ತಿ ಪುರಸ್ಕೃತ. ಯಾರಾದ್ರೂ ಪ್ರಶಸ್ತಿ, ಈಗ ಭಾರತ ರತ್ನ, ಪದ್ಮ ವಿಭೂಷಣವನ್ನ ಯಾರು ಸ್ವೀಕರಿಸಿರ್ತಾರೋ ಅವರಿಗೆ ಇಂಗ್ಲಿಷ್ ನಲ್ಲಿ ರೆಸಿಪಿಯಂಟ್ ಅಂತ ಕರೀತೀವಿ ಫ್ರೆಂಡ್ಸ್.
ಫಾರ್ ಎಕ್ಸಾಂಪಲ್ ಆನಂದ್ ವಿ ಪಾಟೀಲ್ ಈಗ ಬಂದಿದ್ಯಲ್ಲ ವಿ ಕೆ ಗೋಕಾಕ್ ಅವಾರ್ಡ್, ಅವರು ಈಸ್ ಎ ರೆಸಿಪಿಯಂಟ್ ಆಫ್ ಬಾಲ ಸಾಹಿತ್ಯ ಅವಾರ್ಡ್. ಅಂದ್ರೆ ಬಾಲ ಸಾಹಿತ್ಯ ಪ್ರಶಸ್ತಿ ಅಂತ ಏನಿದೆ ನಮ್ಮ ಕರ್ನಾಟಕದಲ್ಲಿ, ಅದನ್ನ ಸ್ವೀಕರಿಸಿರ್ತಕ್ಕಂಥ ರೆಸಿಪಿಯಂಟ್ ವ್ಯಕ್ತಿ. ನೆಕ್ಸ್ಟ್ ಒನ್ ಆಫ್ ಅಂತ ಇದೆ ಫ್ರೆಂಡ್ಸ್, ರೆಸಿಪಿಯಂಟ್ ಆಫ್ ದ ಬಾಲ ಸಾಹಿತ್ಯ ಅವಾರ್ಡ್ ಅಂತ ಇದೆ ಫ್ರೆಂಡ್ಸ್. ಆಫ್ ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆಫ್ ಆದ್ಮೇಲೆ ಏನಿದೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಸೊ ಬಾಲ ಸಾಹಿತ್ಯ ಪ್ರಶಸ್ತಿಯ ಆಫ್ ಅಂತಂದ್ರೆ ಇಲ್ಲಿ ಯಾ ಅನ್ನುವಂತ ಅರ್ಥ ಬರುತ್ತೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಅನ್ನುವಂತ ಅರ್ಥ ಬರುತ್ತೆ. ಎಕ್ಸಾಂಪಲ್ ನೋಡಿ, ಈ ಈಸ್ ಅ ರೆಸಿಪಿಯಂಟ್ ಆಫ್ ಬಾಲ ಸಾಹಿತ್ಯ ಅವಾರ್ಡ್. ಬಾಲ ಸಾಹಿತ್ಯ ಪ್ರಶಸ್ತಿಯ ಪುರಸ್ಕೃತರು. ಸೊ ಆಫ್ ಅಂತಂದ್ರೆ ಕನ್ನಡದಲ್ಲಿ ಯಾ. ಸೊ ಅವಾರ್ಡ್, ಬಾಲ ಸಾಹಿತ್ಯ ಅವಾರ್ಡ್ ಗಿಂತ ಮುಂಚೆ ಆಫ್ ಬಂದ್ರೆ ಅರ್ಥ ಮಾಡ್ಕೊಳ್ಳಿ, ಬಾಲ ಸಾಹಿತ್ಯ ಪ್ರಶಸ್ತಿಯ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಇಂಡಿಯಾಗೆ ಸಂಬಂಧಪಟ್ಟಿದ್ದು, ಭಾರತದ. ಐ ಆಮ್ ಸ್ಟಡಿ ಹಿಸ್ಟರಿ ಆಫ್ ಇಂಡಿಯಾ, ಭಾರತದ ಇತಿಹಾಸವನ್ನ ಓದ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಫ್ರೆಂಡ್ಸ್, ಇದು ಬಾಲ ಸಾಹಿತ್ಯ ಬಗ್ಗೆ ಜನರಲ್ ನಾಲೆಜ್. 2010ರಲ್ಲಿ ಈ ಪ್ರಶಸ್ತಿಯನ್ನ ಸ್ಟಾರ್ಟ್ ಮಾಡಲಾಯಿತು. ಸೊ ಮಕ್ಕಳಿಗಾಗಿ ಬರೆದ ಸಾಹಿತ್ಯಕ್ಕಾಗಿ ನೀಡತಕ್ಕಂಥ ಒಂದು ಪ್ರಶಸ್ತಿ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ಆಫ್ ಆದ್ಮೇಲೆ ಮತ್ತೆ ಆಫ್ ಅಂದ್ರೆ ಅದೇ ಅರ್ಥ ದ ಅಂತ ಇದೆ. ದ ಅನ್ನೋದು ಒಂದು ಆರ್ಟಿಕಲ್. ಇದರ ಕನ್ನಡ ಟ್ರಾನ್ಸ್ಲೇಷನ್ ನನಗೆ ಆ ಬುಕ್ಕೇ ಬೇಕು. ಐ ವಾಂಟ್ ದ ಬುಕ್. ನಾನು ಆ ಹೋಟೆಲ್ ಅಲ್ಲೇ ಊಟ ಮಾಡಬೇಕು. ಐ ವಾಂಟ್ ಟು ಈಟ್ ಇನ್ ದ ಹೋಟೆಲ್. ಓಕೆ, ಸೊ ಸ್ಪೆಸಿಫಿಕ್ ಆಗಿ ಏನನ್ನಾದ್ರೂ ಹೇಳೋದಕ್ಕೆ, ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಏನನ್ನಾದ್ರೂ ಸೂಚಿಸೋದಕ್ಕೆ ಈ ಆರ್ಟಿಕಲ್ ಬಳಕೆ ಆಗುತ್ತೆ. ದ ಅವಾರ್ಡ್, ಇಲ್ಲಿ ದ ಅವಾರ್ಡ್ ಅಂತಂದ್ರೆ ಪ್ರೊಫೆಸರ್ ವಿ ಕೆ ಗೋಕಾಕ್ ಅವಾರ್ಡ್. ಸ್ಪೆಸಿಫಿಕ್ ಆಗಿ ಅದ್ರ ಬಗ್ಗೆ ಆರ್ಟಿಕಲ್ ಅಲ್ಲಿ ಚರ್ಚೆ ಆಗ್ತಾ ಇದೆ. ದ ಅವಾರ್ಡ್ ಇಸ್ ಎ ಟ್ರಿಬ್ಯೂಟ್ ಟು ಪ್ರೊಫೆಸರ್ ಗೋಕಾಕ್. ಸರಿಗೆ ನೀಡತಕ್ಕಂತ ಒಂದು ಗೌರವ. ನೆಕ್ಸ್ಟ್ ಫ್ರೆಂಡ್ಸ್, ಮತ್ತೆ ಈಸಿ ಕಡೆ ಬನ್ನಿ. ದ ಅವಾರ್ಡ್ ಪ್ರಶಸ್ತಿ ಏನಿದೆ ಈಸ್ ಅಂತ ಇದೆ. ನಾಳೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈಸ್ ಅಂತಂದ್ರೆ ಆಗಿದೆ, ಇದೆ ಅನ್ನುವಂತ ಅರ್ಥ ಬರುತ್ತೆ. ದ ಅವಾರ್ಡ್ ಇಸ್ ಎ ಟ್ರಿಬ್ಯೂಟ್ ಟು ಪ್ರೊಫೆಸರ್ ಗೋಕಾಕ್. ಪ್ರಶಸ್ತಿ ಗೋಕಾಕ್ ಪ್ರೊಫೆಸರ್ ಅವರಿಗೆ ಒಂದು ಗೌರವ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ಅಂತ ಇದೆ. ಇದನ್ನ ಎ ಅಂತ ಪ್ರೊನೌನ್ಸ್ ಮಾಡಬಾರ್ದು. ಅದನ್ನ ಆರ್ಟಿಕಲ್ಸ್ ಆಗಿ ಬಳಸಿದಾಗ ಫ್ರೆಂಡ್ಸ್ ಎ ಬರುತ್ತಲ್ಲ, ಅಂತಂದ್ರೆ ಕನ್ನಡದಲ್ಲಿ ಏಕ್, ಒಂದು, ಸಿಂಗಲ್, ಒನ್ ಅಂತ ಅರ್ಥ ಬರುತ್ತೆ. ಎಕ್ಸಾಂಪಲ್ ನೋಡಿ, ದ ಅವಾರ್ಡ್ ಈಸ್ ಅ ಟ್ರಿಬ್ಯೂಟ್ ಟು ಪ್ರೊಫೆಸರ್ ಗೋಕಾಕ್. ಪ್ರಶಸ್ತಿ ಒಂದು ಗೌರವವಾಗಿದೆ ಗೋಕಾಕ್ ಪ್ರೊಫೆಸರ್ ಅವರಿಗೆ. ನೆಕ್ಸ್ಟ್ ಫ್ರೆಂಡ್ಸ್, ಟ್ರಿಬ್ಯೂಟ್. ಆಗ್ಲಿಂದ ಈ ಪದ ಪದೇ ಪದೇ ರಿಪೀಟ್ ಆಗ್ತಾ ಇದೆ ಫ್ರೆಂಡ್ಸ್. ಟ್ರಿಬ್ಯೂಟ್ ಅಂತಂದ್ರೆ ಗೌರವ ನಮನ ಅಥವಾ ಶ್ರದ್ಧಾಂಜಲಿ. ಸೊ ಇವರು ತೀರಿ ಹೋದ್ಮೇಲೆ ಇವರಿಗೆ ಗೌರವವನ್ನ ಕೊಡೋದಕ್ಕೆ ಟ್ರಿಬ್ಯೂಟ್, ಇವರನ್ನ ನೆನ್ಸ್ಕೊಳ್ಳೋದಕ್ಕೆ ಶ್ರದ್ಧಾಂಜಲಿ, ಸ್ಥಾಪನೆ ಮಾಡಿದಂತ ಒಂದು ಪ್ರಶಸ್ತಿ ಪ್ರೊಫೆಸರ್ ವಿ ಕೆ ಗೋಕಾಕ್ ಅವಾರ್ಡ್. ಸೊ ಇದು ಒಂದು ನಾವು ಅವರಿಗೆ ನೀಡ್ತಾ ಇರತಕ್ಕಂತ ಒಂದು ಟ್ರಿಬ್ಯೂಟ್ ಫ್ರೆಂಡ್ಸ್. ಟ್ರಿಬ್ಯೂಟ್ ಅಂತಂದ್ರೆ ಗೌರವ ನಮನ. ದ ಅವಾರ್ಡ್ ಇಸ್ ಎ ಟ್ರಿಬ್ಯೂಟ್ ಟು ಪ್ರೊಫೆಸರ್ ಗೋಕಾಕ್. ಪ್ರಶಸ್ತಿ ಗೋಕಾಕ್ ಪ್ರೊಫೆಸರ್ ಅವರಿಗೆ ಗೌರವ ನಮನವಾಗಿದೆ. ನೆಕ್ಸ್ಟ್ ಪಾಯಿಂಟ್ ಮತ್ತೆ ಟು ಬಂತು. ಟು ಅಂತಂದ್ರೆ ಗೆ ಅವರಿಗೆ, ಪ್ರೊಫೆಸರ್ ವಿನಾಯಕ್ ಕೃಷ್ಣ ಗೋಕಾಕ್ ಅವರಿಗೆ. ಇದು ನಮ್ಮ ನಮನ, ನಮ್ಮ ಗೌರವ. ನೆಕ್ಸ್ಟ್ ಪಾಯಿಂಟ್ ಸೆಲೆಬ್ರೇಟೆಡ್. ಇವರು ಯಾರು? ಸೆಲೆಬ್ರೇಟೆಡ್ ಇಂಡಿಯನ್ ರೈಟರ್. ಸೆಲೆಬ್ರೇಟೆಡ್ ಅಂತಂದ್ರೆ ಫ್ರೆಂಡ್ಸ್ ತುಂಬಾ ಪ್ರಸಿದ್ಧವಾದ, ಖ್ಯಾತವಾದ, ಪಾಪ್ಯುಲರ್ ಅನ್ನುವಂತ ಅರ್ಥ ಬರುತ್ತೆ. ಈ ವಾಸ್ ಆ ಸೆಲೆಬ್ರೇಟ್ ಇಂಡಿಯನ್ ರೈಟರ್ ಅಂತಂದ್ರೆ ಅವರು ಖ್ಯಾತ ಪ್ರಸಿದ್ಧ ಭಾರತೀಯ ಲೇಖಕರಾಗಿದ್ದಂಥವರು ಫ್ರೆಂಡ್ಸ್. ಕಡೇ ಪದ ರೈಟರ್ ತುಂಬಾ ಜನ ಗೊತ್ತಿರುತ್ತೆ, ಬಟ್ ಬೇಸಿಕ್ ಇಂಗ್ಲಿಷ್ ರೈಟರ್ ಅಂತಂದ್ರೆ ಲೇಖಕ ಫ್ರೆಂಡ್ಸ್. ಈ ವಾಸ್ ಅ ಸೆಲೆಬ್ರೇಟೆಡ್ ಇಂಡಿಯನ್ ರೈಟರ್. ಅವರು ಖ್ಯಾತ ಭಾರತೀಯ ಲೇಖಕರಾಗಿದ್ದರು ಫ್ರೆಂಡ್ಸ್. ಕಡೆಯದಾಗಿ ಒಂದು ಕ್ವಿಜು. ಇದುವರೆಗೂ ನಾನು ಹೇಳ್ಕೊಟ್ಟಂತಹ ಎಲ್ಲಾ ಪದಗಳು, ಪಾರ್ಟ್ಸ್ ಆಫ್ ಸ್ಪೀಚು, ಇವುಗಳ ಆಧಾರದ ಮೇಲೆ ನಿಮಗೆ ಒಂದು ಪ್ರಶ್ನೆ. ಟ್ರಿಬ್ಯೂಟ್ ಎಂಬ ಪದದ ಅರ್ಥ ಏನು ಫ್ರೆಂಡ್ಸ್? ಆಪ್ಷನ್ ಎ ನಿಂದನೆ, ಆಪ್ಷನ್ ಬಿ ಗೌರವ ನಮನ, ಆಪ್ಷನ್ ಸಿ ವಾಣಿಜ್ಯ, ಆಪ್ಷನ್ ಡಿ ನಿರ್ಲಕ್ಷ್ಯ. ಯಾವುದು ಸರಿಯಾದ ಉತ್ತರ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಗೆ ಹಾಕಿ.
ಕಾಮೆಂಟ್ ಅಲ್ಲಿ ಎ ಅಥವಾ ಬಿ ಅಥವಾ ಸಿ ಅಥವಾ ಡಿ ಅಂತ ಟೈಪ್ ಮಾಡಿದ್ರು ಸಾಕು. ಅದರಿಂದ ನನಗೆ ಏನ್ ಅರ್ಥ ಆಗುತ್ತೆ, ಈ ವಿಡಿಯೋದಿಂದ ನೀವು ಒಂದಷ್ಟು ಕಲ್ತಿದ್ದೀರಾ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ರೀತಿ ಕನ್ನಡ ಭಾಷೆಯ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.